ಕುಂಭರಾಶಿಯವರೇ, ಮುಂಬರುವ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆಯಾಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಏನೆಲ್ಲ ಬದಲಾವಣೆಗಳಾಗಲಿದೆ, ಅದೇ ರೀತಿ ಇನ್ನೊಂದು ಗುಪ್ತ ವಿಚಾರ ಇದೆ. ಈ ಒಂದು ವಿಚಾರವನ್ನು ನೀವು ಯಾರೊಂದಿಗೂ ಸಹ ಹೇಳಿಕೊಳ್ಳಬಾರದಾಗಿರುತ್ತೆ. ಹಾಗಿದ್ರೆ ಆ ಒಂದು ಗುಪ್ತ ವಿಚಾರ ಏನು ಮತ್ತು ನೀವು ಮಾಡಬೇಕಾಗಿರತಕ್ಕಂತಹ ಪರಿಹಾರಗಳೇನು ಅನ್ನೋದನ್ನ ಸಂಪೂರ್ಣವಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಕುಂಭರಾಶಿಯವರೇ, ಮುಂಬರುವ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಏನೆಲ್ಲ ಬದಲಾವಣೆ ಆಗಲಿದೆ ಅಂತ ನಾವು ನೋಡೋದಾದ್ರೆ, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗಿ ಧನಲಾಭ ಪ್ರಾಪ್ತಿಯಾಗಲಿದೆ. ಹೌದು, ತುಂಬ ಜನ ಸಂಕಟ ಪಡ್ತಾ ಇರ್ತೀರಾ. ಎಷ್ಟೇ ದುಡಿದ್ರೂ ಸಹ ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ, ಅನಗತ್ಯ ಖರ್ಚುಗಳು ಹೆಚ್ಚಾಗ್ತಿವೆ ಅಂತ ಹೇಳಿ. ಹಾಗಾಗಿ ಕುಂಭರಾಶಿಯವರೇ, ಇದೇ ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ಧನಲಾಭ ಪ್ರಾಪ್ತಿಯಾಗಲಿದೆ. ಹೌದು, ಬೇರೆ ಬೇರೆ ದಾರಿಗಳಿಂದ ನಿಮ್ಮ ಕೈಗೆ ಹಣ ಬಂದು ಸೇರಲಿದೆ. ನಿಮ್ಮ ಕೈಗೆ ಹಣ ಬರ್ತಕ್ಕಂತಹ ದಾರಿಗಳು ಈ ಸಮಯದಲ್ಲಿ ಹೆಚ್ಚಾಗುವುದರ ನಿಟ್ಟಿನಲ್ಲಿ ನಿಮಗೆ ಧನಾಕರ್ಷಣೆ ಆಗ್ತಕ್ಕಂಥದ್ದು, ದೇವರ ಆಶೀರ್ವಾದ ಆದರೆ ಈ ಸಮಯದಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಅದೇ ರೀತಿ ಕುಟುಂಬದಲ್ಲಿ ಯಾವತ್ತೂ ಸಹ ಜಗಳಗಳು, ನಂತರ ಕಲಹಗಳೇ ಉಂಟಾಗ್ತಾ ಇದ್ದರೆ ಆ ಸಮಸ್ಯೆಗಳೆಲ್ಲ ದೂರ ಆಗಿ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗಿ ನೆಮ್ಮದಿಯಾದರೆ ಈ ಸಮಯದಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು. ಅದೇ ರೀತಿ ನಿಮ್ಮ ಶತ್ರುಗಳ ಮುಖವಾಡ ಆದರೆ ಬಯಲಾಗ್ತಕ್ಕಂಥದ್ದು. ಹೌದು, ನಿಮ್ಮ ಜೊತೆ ಚೆನ್ನಾಗೇ ಇರ್ತಾರೆ, ನಿಮ್ಮ ಜೊತೆಗೇನೆ ಒಟ್ಟಿಗೆ ಊಟ ಮಾಡ್ತಿರ್ತಾರೆ, ಆದರೆ ನಿಮ್ಮ ಸೋಲಿಗಾಗಿನೇ ಕಾಯ್ತಾ ಇರ್ತಾರೆ. ಹೌದು, ನಿಮ್ಮ ಜೊತೆನೇ ಇದ್ದು ನಿಮ್ಮ ಹಣವನ್ನೆಲ್ಲ ಖಾಲಿ ಮಾಡಿ ನೀವು ಸಾಲ ಮಾಡುವಂತೆ ಮಾಡ್ತಾರೆ. ನಿಮ್ಮನ್ನು ಕೆಟ್ಟ ದಾರಿಗೆ ಕರ್ಕೊಂಡು ಹೋಗ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ಆದಷ್ಟು ಶತ್ರುಗಳಿಂದ ದೂರ ಇರಬೇಕಾಗಿರುತ್ತೆ ಕುಂಭರಾಶಿಯವರು. ಅದು ನಿಮ್ಮ ಶತ್ರುಗಳೇ ಆಗಿದ್ರೂ ಸಹ ನಿಮ್ಮ ಬಳಿಗೆ ಸಹಾಯಕ್ಕೆ ಬಂದರೆ ಅವ್ರಿಗೆ ಹಿಂದೆ ಮುಂದೆ ನೋಡ್ದಿರೇ ಸಹಾಯವನ್ನು ಮಾಡ್ತಕ್ಕಂತಹ ಒಂದು ದೊಡ್ಡ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರ. ಆದರೆ ಶತ್ರುಗಳೆಲ್ಲ ನಿಮ್ಮ ಸುತ್ತಮುತ್ತ ಜನಸಂಖ್ಯೆ ಜಾಸ್ತಿ ಆಗಿದೆ, ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಿರುವ ಕಾರಣದಿಂದಾಗಿ ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಾರೆ. ಹಾಗಾಗಿ ಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಕುಂಭರಾಶಿಯವರ ಜೀವನದಲ್ಲಿ. ಹೌದು, ಆದಷ್ಟು ಈ ಸಮಯದಲ್ಲಿ ಹೆಚ್ಚು ಮಾತನಾಡ್ತಕ್ಕಂಥದ್ದು ಉತ್ತಮ ಆಗಿರೋದಿಲ್ಲ ಈ ಆಗಸ್ಟ್ ತಿಂಗಳಿನಲ್ಲಿ. ಹೌದು, ಎಷ್ಟು ಮಾತನಾಡಬೇಕು, ಯಾವುದೋ ವಿಚಾರದಲ್ಲಿ ಎಷ್ಟು ವಾಗ್ವಾದವನ್ನು ಮಾಡಬೇಕು ಅಷ್ಟನ್ನೇ ಮಾತಾಡಿ. ತುಂಬ ಮಾತಾಡ್ತಕ್ಕಂಥದ್ದು, ಇದರಿಂದ ನಿಮ್ಮ ಮುಂದಿನ ಯೋಜನೆಗಳನ್ನು ಸಹ ಹೇಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಮಾತಿನ ಮೇಲೆ ನಿಯಂತ್ರಣ ಇಡುವುದು ಈ ಸಮಯದಲ್ಲಿ ತುಂಬ ಮುಖ್ಯ ಆಗಿರುತ್ತೆ ಕುಂಭರಾಶಿಯವರ ಜೀವನದಲ್ಲಿ. ಹಾಗಾಗಿ ಈ ಸಮಯದಲ್ಲಿ ಎಷ್ಟು ಮಾತನಾಡಬೇಕು ಅಷ್ಟು ಮಾತನಾಡಿದ್ರೆ ನಿಮ್ಮ ಜೀವನದಲ್ಲಿ ಎಲ್ಲ ಫಲಗಳನ್ನು ಸಿದ್ಧಿ ಮಾಡಿಕೊಳ್ಳೋದಕ್ಕೆ ನಿಮಗೆ ಒಳ್ಳೆಯ ದಾರಿ ಆದರೆ ಸಿಗ್ತಕ್ಕಂಥದ್ದು. ಅದೇ ರೀತಿ ಈ ಸಮಯದಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಕುಬೇರ ಸ್ವಾಮಿಯ ದೇವರ ಆಶೀರ್ವಾದ ಇದ್ದು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ಮತ್ತು ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಅಡೆತಡೆ ಸಮಸ್ಯೆಗಳು ಸಹ ದೂರ ಆಗಿ ಜೀವನದಲ್ಲಿ ನೆಮ್ಮದಿಯಾದ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದೇ ರೀತಿ ಈಗ ನಿಮಗೆ ಧನಲಾಭ ಪ್ರಾಪ್ತಿಯಾಗಿರುವ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಾಲ ಬಾಧೆನೂ ಸಹ ದೂರ ಆಗ್ತಕ್ಕಂಥದ್ದು, ಸಾಲಗಳೆಲ್ಲನೂ ಸಹ ತೀರಿ ಹೋಗ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಅನಗತ್ಯ ಖರ್ಚುಗಳನ್ನು ಮಾಡೋದು ಅಷ್ಟು ಉತ್ತಮ ಇರೋದಿಲ್ಲ. ಈಗ ಬಂದಿರತಕ್ಕಂಥ ಹಣವನ್ನು ನೀವು ನಿಮ್ಮ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುವುದು ಇಲ್ಲಿ ಮುಖ್ಯ ಆಗಿರುತ್ತೆ. ಅದೇ ರೀತಿ ಕುಂಭರಾಶಿಯವರೇ, ನೀವು ಯಾವುದೇ ಒಂದು ಸಣ್ಣ ವಿಚಾರವನ್ನು ರಾತ್ರಿ ಹಗಲೆಲ್ಲ ಅದರ ಬಗ್ಗೆ ಯೋಚನೆ ಮಾಡ್ತಾರೇ ಇರ್ತೀರ. ಹಾಗಾಗಿ ಈ ಸಮಯದಲ್ಲಿ ಸಣ್ಣ ಪುಟ್ಟ ವಿಚಾರವನ್ನು ಸಹ ತಲೆಗಚ್ಚಿಕೊಂಡು ರಾತ್ರಿ ಹಗಲು ಯೋಚನೆ ಮಾಡ್ತಕ್ಕಂಥದ್ದು, ಅತಿಯಾಗಿ ಯೋಚನೆ ಮಾಡ್ತಕ್ಕಂಥದ್ದು ಇಲ್ಲಿ ಬೇಡ ಆಗಿರುತ್ತೆ. ಹಾಗಾಗಿ ಒಂದು ಅಥವಾ ಎರಡು ವಿಚಾರದಲ್ಲಿ ಆ ಒಂದು ವಿಚಾರವನ್ನು ಮುಕ್ತಾಯ ಮಾಡ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಹಲವಾರು ಬಾರಿ ಯೋಚನೆ ಮಾಡಿ ಮಾನಸಿಕ ಒತ್ತಡವನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅತಿ ಆಲೋಚನೆ ಬೇಡ ಆಗಿರುತ್ತೆ. ಅದೇ ರೀತಿ ನಿಮ್ಮ ಕನಸುಗಳು, ನಿಮ್ಮ ಆಸೆಗಳೆಲ್ಲ ಈಡೇರುವ ಕಾಲ ಆದರೆ ಇದೇ ಆಗಸ್ಟ್ ತಿಂಗಳಿನಲ್ಲಿ ಬಂದಿರತಕ್ಕಂಥದ್ದು. ಅದೇ ರೀತಿ ತುಂಬ ಜನ ಸಂಕಟ ಪಡ್ತಾ ಇರ್ತಾರೆ. ಎಷ್ಟೇ ಕಷ್ಟ ಬಂದ್ರೂ ಸಹ ನೀವು ಯಾವುದಕ್ಕೂ ಜಗ್ಗದೆ ಪ್ರತಿಫಲವನ್ನು ನೀಡ್ತಿರ್ತೀರ. ಆದರೆ ನಿಮಗೆ
ತಕ್ಕಂತಹ ಪ್ರತಿಫಲ ಆದರೆ ನಿಮಗೆ ಸಿಗ್ತಿಲ್ಲ ಅಂತ ಹೇಳಿ ಸಂಕಟವನ್ನು ಪಡ್ತಾ ಇರ್ತೀರ. ಆದರೆ ಕುಂಭರಾಶಿಯವರೇ, ಇದೇ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ ನಿಮಗೆ ತಕ್ಕಂತಹ ಪ್ರತಿಫಲ ಆದರೆ ನಿಮ್ಮನ್ನು ಈಗ ಹುಡುಕಿಕೊಂಡು ಬರ್ತಕ್ಕಂಥದ್ದು. ಅದೇ ರೀತಿ ಶತ್ರುಗಳು ನಿಮ್ಮ ಸಲಹೆಗಾಗಿ ಕೇಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹೌದು, ನಿಮ್ಮ ಸಹಾಯವನ್ನು ಕೇಳಿಕೊಂಡು ಬರ್ತಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಅವರು ನಿಮ್ಮ ಸಲಹೆಯನ್ನು ಕೇಳಿಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಅಲ್ಲಿ ನಿಮ್ಮ ಯಶಸ್ಸು ಶುರುವಾಗಿದೆ ಅಂತ ಹೇಳಿನೇ ಅರ್ಥ. ಅದೇ ರೀತಿ ಉತ್ತಮ ಸ್ಥಾನ, ವೃತ್ತಿ ಜೀವನದಲ್ಲಿ ಉತ್ತಮ ಸ್ಥಾನ ಆದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಉದ್ಯೋಗ ಅವಕಾಶಗಳಾದರೆ ಸಿಗುತ್ತೆ. ಯಾರ್ಯಾರು ಉದ್ಯೋಗವನ್ನು ಹುಡುಕ್ತಿದ್ರು, ವಿದೇಶಿ ಉದ್ಯೋಗ ಹುಡುಕ್ತಿರ್ತಕ್ಕಂಥವ್ರಿಗೂ ಸಹ ವಿದೇಶಿ ಉದ್ಯೋಗದ ಅವಕಾಶಗಳು ಸಹ ನಿಮ್ಮನ್ನು ಈ ಸಮಯದಲ್ಲಿ ಹುಡುಕಿಕೊಂಡು ಬರ್ತಕ್ಕಂಥದ್ದು. ವ್ಯಾಪಾರದಲ್ಲಿರ್ತಕ್ಕಂತಹ ಕುಂಭರಾಶಿಯವರ ಜೀವನದಲ್ಲಿ ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭವನ್ನು ನೀವು ಗಣಿಸ್ತೀರಾ. ಹೌದು, ಇಷ್ಟು ದಿನ ಇರ್ತಕ್ಕಂಥ ವ್ಯಾಪಾರಕ್ಕೂ ಇದೇ ಆಗಸ್ಟ್ ತಿಂಗಳಿನ ವ್ಯಾಪಾರದಲ್ಲೂ ನೀವು ಸಾಕಷ್ಟು ಬದಲಾವಣೆಗಳನ್ನು ಕಾಣುವುದರ ಮೂಲಕ ನಿರೀಕ್ಷೆಗೂ ಮೀರಿದ ಲಾಭವನ್ನು ನೀವು ಈ ಸಮಯದಲ್ಲಿ ಗಳಿಸಬಹುದಾಗಿರುತ್ತೆ. ಅದೇ ರೀತಿ ಈ ಸಮಯದಲ್ಲಿ ಮನೆ ಖರೀದಿ ಅಥವಾ ಮನೆ ಕಟ್ಟುವ ಯೋಗ ಆದರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಈ ವಿಚಾರಗಳನ್ನು ಯಾರೊಂದಿಗೂ ಸಹ ನೀವು ಹಂಚಿಕೊಳ್ಳಬಾರದಾಗಿರುತ್ತೆ. ಹೌದು, ಈ ಒಂದು ವಿಚಾರಗಳನ್ನೆಲ್ಲ ನೀವು ಗುಪ್ತವಾಗಿರಿಸಬೇಕಾಗಿರುತ್ತೆ. ಮನೆಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ವಿಚಾರಗಳನ್ನು, ಅದು ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ನಿಮ್ಮ ಸಹೋದ್ಯೋಗಿಗಳೇ ಆಗಿರ್ಬೋದು, ನಿಮ್ಮ ಸಂಬಂಧಿಕರೇ ಆಗಿರ್ಬೋದು, ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ. ಬದಲಿಗೆ ನಿಮ್ಮ ಯಶಸ್ಸಿನ ಮೂಲಕ ಅವರಿಗೆ ಉತ್ತರವನ್ನು ನೀಡಬೇಕಾಗಿರುವುದು ಇಲ್ಲಿ ಉತ್ತಮ ಆಗಿರುತ್ತೆ. ಅದೇ ರೀತಿ ಕುಂಭರಾಶಿಯವರ ಜೀವನದಲ್ಲಿ ಇದೇ ಆಗಸ್ಟ್ ತಿಂಗಳಿನಲ್ಲಿ ಕುಟುಂಬದ ನೆಮ್ಮದಿ ಆದರೆ ಹೆಚ್ಚಾಗುವುದರ ಮೂಲಕ ಇಷ್ಟು ದಿನ ದೂರ ಆಗಿರ್ತಕ್ಕಂತಹ ಸಂಬಂಧಗಳೆಲ್ಲ ಬಲಗೊಳ್ತಾ ಹೋಗ್ತಕ್ಕಂಥದ್ದು. ಅದೇ ರೀತಿ ಮದುವೆಗಾಗಿ ಕಾಯ್ತಾ ಇರ್ತಕ್ಕಂತಹ ವಧು ವರರಿಗೆ ಕಂಕಣ ಭಾಗ್ಯ ಆದರೆ ಇದೀಗ ಕೂಡಿ ಬರಲಿದೆ. ಅದೇ ರೀತಿ ಸಂತಾನದ ಸಿಹಿ ಸುದ್ದಿ ಆದರೆ ಬರಲಿದೆ ನವದಂಪತಿಗಳಿಗೆ. ಹೌದು, ಸಂತಾನಕ್ಕೆ ಕಾಯ್ತಾ ಇರ್ತಕ್ಕಂತಹ ನವದಂಪತಿಗಳಿಗೆ ಸಂತಾನದ ಸಿಹಿ ಸುದ್ದಿ ಆದರೆ ಕೇಳಲಿದೆ. ಅದೇ ರೀತಿ ನೀವು ಓಡಾಡುವ ಜಾಗದಲ್ಲಿ, ನಿಮ್ಮ ಕುಟುಂಬದಲ್ಲಿ, ಅದೇ ರೀತಿ ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಮಾತಿಗೆ ಮತ್ತು ನಿಮಗೆ ಗೌರವ ಆದರೆ ಹೆಚ್ಚಾಗಲಿದೆ. ಮಾನಸಿಕ ಶಾಂತಿ ಆದರೆ ಸಿಗಲಿದೆ. ಇಷ್ಟು ದಿನ ನಿಮ್ಮ ಜೀವನದಿಂದ ದೂರ ಆಗಿರ್ತಕ್ಕಂತಹ ಮಾನಸಿಕ ಶಾಂತಿ ಆದರೆ ಇದೀಗ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ನಿಮ್ಮ ಮೇಲೆ ಇರ್ತಕ್ಕಂತಹ ಎಲ್ಲ ಅಪವಾದಗಳು ಸಹ ದೂರ ಆಗ್ತಕ್ಕಂಥದ್ದು. ಅದೇ ರೀತಿ ರಹಸ್ಯಕರ ಮಾಹಿತಿಗಳು ಏನು ಅಂತಂದರೆ ಆದಷ್ಟು ಶತ್ರುಗಳಿಂದ ನೀವು ದೂರ ಇರೋದು ಉತ್ತಮ ಆಗಿರುತ್ತೆ. ನಿಮ್ಮ ಏಳಿಗೆಯನ್ನು ಕಾಣಲಾರದೆ ನಿಮ್ಮ ಸುತ್ತಮುತ್ತ ಶತ್ರುಗಳು ಹೆಚ್ಚಾಗಿ ನಿಮ್ಮ ಬಳಿಗೆ ಸಹಾಯವನ್ನು ಕೇಳಲು ಬರ್ತಾರೆ, ನಿಮ್ಮ ದಾರಿಯನ್ನು ತಪ್ಪಿಸಲು ಬರ್ತಾರೆ. ಹಾಗಾಗಿ ಶತ್ರುಗಳಿಂದ ಆದಷ್ಟು ದೂರ ಇರುವುದು ಈ ಸಮಯದಲ್ಲಿ ಉತ್ತಮ ಆಗಿರುತ್ತೆ. ಅದೇ ರೀತಿ ಕೆಟ್ಟ ಕನಸುಗಳು ಬರುವ ಸಾಧ್ಯತೆಯೂ ಸಹ ಹೆಚ್ಚಿರುತ್ತೆ. ನಂತರ ಈಗ ನೀವು ಮಾಡಬೇಕಾಗಿರ್ತಕ್ಕಂತಹ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ಶುಕ್ರವಾರದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿದ ನಂತರ, ಶುದ್ಧಿಯಾದ ನಂತರ ಲಕ್ಷ್ಮೀ ದೇವರ ಆರಾಧನೆಯನ್ನು ಮಾಡಬೇಕಾಗಿರುತ್ತೆ. ಹೌದು, ಒಂದು ಕೆಂಪು ಬಟ್ಟೆಯನ್ನು ತಗೊಂಡು ಅದರಲ್ಲಿ 5 ಬೆಳ್ಳಿ ನಾಣ್ಯ ಅಥವಾ 5 ರೂಪಾಯಿ ನಾಣ್ಯವನ್ನು ಸಹ ನೀವು ತಗೊಂಡು, 5 ಏಲಕ್ಕಿ, 5 ಲವಂಗವನ್ನು ತಗೊಂಡು, ಅರಿಶಿನ ಕೊಂಬನ್ನು ಸ್ವಲ್ಪ ತಗೊಂಡು ಅದನ್ನು ನಿಮ್ಮ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಲಕ್ಷ್ಮೀ ದೇವರ ಅಷ್ಟೋತ್ತರ ಮಂತ್ರವನ್ನು ಪಠಿಸಿ, ಅದಾದ ನಂತರ ಒಂದು ಸಣ್ಣ ಗಂಟನ್ನು ಹಾಕಿ ಅದನ್ನು ನೀವು ಹಣ ಇಡುವ ಜಾಗದಲ್ಲಿ ಇಡುವುದರ ಮೂಲಕ ನಿಮಗೆ ದೇವರ ಆಶೀರ್ವಾದ ಸಿಗೋದ್ರ ಮೂಲಕ ಧನಲಾಭ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದೇ ರೀತಿ ಮತ್ತೊಂದು ಪರಿಹಾರವನ್ನು ನಾವು ತಿಳಿಸ್ಕೊಡೋದಾದರೆ, ಶನಿವಾರ ದಿನದಂದು ನೀವು ಅರಳಿ ಮರದ ಬಳಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ, ಅದೇ ರೀತಿ ನಿಮ್ಮ ಸಂಕಲ್ಪವನ್ನು ಹೇಳಿದ ನಂತರ ಅರಳಿ ಮರಕ್ಕೆ 9 ಪ್ರದಕ್ಷಿಣೆಯನ್ನು ಹಾಕಿದರೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ಸಹ ದೂರ ಆಗ್ತಕ್ಕಂಥದ್ದು. ಇದೇ ಶನಿವಾರ ದಿನದಂದು ಕಾಗೆಗಳಿಗೆ ಮತ್ತು ಕಪ್ಪು ಶ್ವಾನಕ್ಕೆ ಆಹಾರವನ್ನು ನೀಡಿದರೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ಸಹ ದೂರ ಆಗ್ತಕ್ಕಂಥದ್ದು. ಇದು ಕುಂಭರಾಶಿಯವರ ಆಗಸ್ಟ್ ತಿಂಗಳಿನ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.